ಗೃಹ ಸಚಿವರೆಲ್ಲರೂ ವೈಯಕ್ತಿಕ ಕಾರಣ ಈ ತರದ ನನಗೆ ನಿಜಕ್ಕೂ ಈ ವಿಷಯ ನಾನು ನೋಡಿದೆ. ಒಂದಷ್ಟು ಇಮೇಜ್ಗಳು, ಒಂದಷ್ಟು ವಿಡಿಯೋಗಳು ಹಲವಾಡ್ತಿವೆ ಆ ಹೆಣ್ಮಕ್ಳ ಬಗ್ಗೆ. ಎಷ್ಟು ನೋವಿನ ವಿಚಾರ, ಎಷ್ಟು ಆತಂಕದ ವಿಚಾರ ಇದು ಅಂದ್ರೆ ಬೇಜಾರಾಗತ್ತೆ ನೋಡಿ. ಪಾಪ ಆ ಹೆಣ್ಮಗಳನ್ನ ಅಷ್ಟು ಕರ್ಕಶವಾಗಿ ಯಾರೋ ಕೊಂದಿದ್ದಾರೆ. ಅವಳನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮತ್ತೆ ಮಾಡಿ ಮತ್ತೆ ಸಾಯಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಬೇರೆ ಕಡೆ ಎಲ್ಲ. ಇದನ್ನ ದೇವರು ಕ್ಷಮಿಸಲ್ಲ ನಿಜಕ್ಕೂ. ಅಲ್ಲ, ವೈಯಕ್ತಿಕ ಇದನ್ನ ಹೊಸದಾಗಿ ವೈಯಕ್ತಿಕ ಕೊಲೆ ಆದ್ರೆ ಅದು ಓಕೆನಾ? ಅಂದ್ರೆ ಪರ್ಸನಲ್ ರೀಸನ್, ನನ್ಗೆ ಅವ್ರ ಮೇಲೆ ಪರ್ಸನಲ್ ಕೋಪ ಆಯ್ತು, ನಾನು ಹೋಗಿ ಅವನ ಗುಂಡೋಡ್ ಸಾಯಿಸ್ಬಿಟ್ಟೆ, ಅದಕ್ಕೇನು ಶಿಕ್ಷೆ ಇಲ್ವಾ? ಇನ್ನೊಬ್ರು ಹೇಳ್ತಾರೆ ಕರೆಕ್ಟ್, ಒಬ್ರು ಮಾಡಿದ್ದ ತಪ್ಪಿಗೆ ಇಡೀ ಸಮುದಾಯವನ್ನ ಯಾರು ಬೆರಳು ತೋರಿಸಬಾರ್ದು. ಅದನ್ನ ನಾನು ಒಪ್ಕೋತೀನಿ, ಆ ಮಾತನ್ನ ನಾನು ಗೌರವಿಸ್ತೀನಿ. ಸಮುದಾಯವನ್ನ ನಾವು ಟಾರ್ಗೆಟ್ ಮಾಡಬಾರ್ದು, ಅದು ನಿಜ. ಯಾರೇ ಒಬ್ರು ಮಾಡಿರೋ ತಪ್ಪಿಗೆ ಇಡೀ ಸಮುದಾಯ ತಪ್ಪು ಮಾಡಿದ್ದಾಗೆ ನಾವು ಇದು ಪಾಯಿಂಟ್ ಮಾಡಕ್ ಆಗೋದಿಲ್ಲ. ಆದ್ರೆ ಒಂದು ಸಮುದಾಯವನ್ನ ಮೆಚ್ಚಿಸೋಕೆ ಮಾತ್ರ ನೀವು ಆ ಸಮುದಾಯದಲ್ಲಿ ಯಾರೇ ಏನೇ ತಪ್ಪು ಮಾಡಿದ್ರು, ಏನೇ ಅಪರಾಧ ಮಾಡಿದ್ರು ಅದನ್ನ ಸಮರ್ಥನೆ ಮಾಡೋದು ಇದೆಯಲ್ಲ, ಅದು ಮಹಾ ಅಪರಾಧ. ಅದನ್ನ ಯಾರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ನೀವು ಅವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರಿಗೆ ಇನ್ನೂ ನಿಮ್ಗೆ FSL ರಿಪೋರ್ಟ್ ಬಂದಿಲ್ಲ, ಅಷ್ಟರೊಳಗೆ ಎಲ್ಲರೂ ಸಮರ್ಥನೆ ಮಾಡ್ಕೊಂಡು ನಿಂತಿದ್ರಿ. ಈಗ ಇದು ಒಬ್ಳು ಹುಡುಗಿನ ಅಷ್ಟು ಬರ್ಬರವಾಗಿ ಒಬ್ಬ ಕೊಲೆ ಮಾಡ್ತಾರೆ ಅಂದ್ರೆ ನೀವು ಎಲ್ಲರೂ ಖಂಡಿಸ್ಬೇಕು. ಅದು ಈ ಪಾರ್ಟಿ ಆ ಪಾರ್ಟಿ ಈ ಸಮುದಾಯ ಅಂತ ಅಲ್ಲ, ಸಮುದಾಯಕ್ಕೆ ಏನ್ ಸಂಬಂಧ? ಅವ್ರು ಮಾಡಿದ್ದು ಮಹಾ ಅಪರಾಧ. ಅವನಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಿಸೋ ಒಂದು ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರ ತಗೊಂಡು ಮಾಡ್ಲೇಬೇಕಾಗಿದೆ. ಇದ್ರ ಬಗ್ಗೆ ಯಾರಾದ್ರೂ ರಾಜಕಾರಣ ಮಾಡೋದು ಅಥವಾ ಯಾರೋ ಅವ್ರ ಪರವಾಗಿ ವೈಯಕ್ತಿಕ ಆ ಮಾತನ್ನ ಯೂಸ್ ಮಾಡೋದು ಮಹಾ ತಪ್ಪು. ನಾನು ಹೇಳ್ತಾ ಇದ್ದೀನಿ, ವೈಯಕ್ತಿಕ ಕೊಲೆ ಇದೇನು ಹೊಸದಾಗಿದೆ ನನಗೆ. ಏನು ವೈಯಕ್ತಿಕ ಕಾರಣಕ್ಕೆ ಕೊಲೆ? ಆ ಪ್ರತಿ ಒಬ್ರಿಗೂ ಇರುತ್ತೆ ವೈಯಕ್ತಿಕ ಕಾರಣ, ಹಾಗೆ ಅಂತ ಹೋಗಿ ಮರ್ಡರ್ ಮಾಡ್ತಾರ? ಅಂದ್ರೆ ವೈಯಕ್ತಿಕ ಕೊಲೆ ಬೇರೆ, ಸಮುದಾಯದ ಕೊಲೆ ಬೇರೆ, ರಾಜಕಾರಣದ ಕೊಲೆ ಬೇರೆ, ಇದೆಲ್ಲ ಕ್ಯಾಟಗರೀಸ್ ಇದೆಯಾ ನಮ್ಮ ಕಾನೂನಲ್ಲಿ? ಅವ್ನು ಮಾಡಿರೋದು ತಪ್ಪು, ಅವನಿಗೆ ಅತ್ಯಂತ ಸಿವಿಯರ್ ಪನಿಷ್ಮೆಂಟ್ ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ಸರ್ಕಾರ ತಕ್ಷಣವೇ ತಗೋಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಇದನ್ನ ಸಮರ್ಥನೆ ಮಾಡಿಕೊಂಡು ಬರ್ತಾ ಇರೋದು ಅತ್ಯಂತ ಖಂಡನೀಯ. ಈ ಕೊಲೆ ಆಗಿದೆ, ಈ ಕೊಲೆ ಬಗ್ಗೆ ಆರೋಪಿನ ಅರೆಸ್ಟ್ ಮಾಡಿದ್ವಿ, ಅವ್ನ ಕಠಿಣ ಶಿಕ್ಷೆ ಕೊಡ್ತೀವಿ, ಆದ್ರೆ ಇದನ್ನ ರಾಜಕೀಯ ಮಾಡಬೇಡಿ ಅಂತ ಸಿಎಂ ಹೇಳಿದ್ದಾರೆ. ಅಲ್ಲಲ್ಲ, ಅದನ್ನ ಹೇಳಿದ್ದು ಕರೆಕ್ಟ್, ಅದನ್ನ ನಾನು ಒಪ್ಕೊಳ್ತೀನಿ. ಧರ್ಮ ಎಳೆಯೋದು ಯಾವುದೇ ಒಂದು ವಿಚಾರಕ್ಕೂ ತಪ್ಪು. ಅದನ್ನ ರಾಜಕೀಯವಾಗಿಯೂ ಇವರು ಉದ್ದೇಶ ಇಟ್ಕೊಂಡು ಮಾತಾಡೋದು ಅಷ್ಟೇ ತಪ್ಪು. ಆದ್ರೆ ಒಂದು ಸಮುದಾಯವನ್ನ ಮೆಚ್ಚೋಕೆ ಅದರಲ್ಲಿ ಯಾರ್ಯಾರು ಕ್ರಿಮಿನಲ್ಸ್ ಇರ್ತಾರೆ ಅವ್ರಿಗೂ ನೀವು ಒಂದು ರೀತಿ ಎಂಪವರ್ಮೆಂಟ್ ಮಾಡೋದು ಅಷ್ಟೇ ತಪ್ಪು. ಯಾವುದೇ ಸಮುದಾಯ ಇರಲಿ, ಅದು ಯಾರೇ ಇರಲಿ, ಅದು ಮುಸ್ಲಿಂ ಇರ್ಲಿ, ಹಿಂದೂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಇನ್ನೊಂದು ಇರ್ಲಿ, ತಪ್ಪು ತಪ್ಪೇನೆ ಯಾರೇ ಮಾಡಿದ್ರು ಅವನಿಗೆ ನೀವು ಸಮರ್ಥನೆ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸುಮಾರು ಪ್ರತಿಭಟನೆ ಪಾಲ್ಗೊಳ್ತಾರೆ, ಎಲ್ಲ ಸಂಸದರು ಪಾಲ್ಗೊಳ್ತಾರೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ. ಏನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀರಾ? ಕುಟುಂಬದ ನಾಳೆ ಇಲ್ಲ, ನಾಳೆ ನಾನು ಇರಲ್ಲ. ನಾಳೆ ನಾಡಿದ್ದು ನಾನಿಲ್ಲ, ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.